ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕುವೆಂಪು ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬಸಲಿಂಗ ಸರ್, ಸಾಮಾನ್ಯ ಅಧ್ಯಯನ ಮತ್ತು ಪ್ರಚಲಿತ ಘಟನೆಗಳ ಉಪನ್ಯಾಸಕರು. ಆದ್ಮೇಲೆ ಈ ಒಂದು ನಮ್ಮ ಕುವೆಂಪು ಲರ್ನಿಂಗ್ ಹಬ್ ಎನ್ನುವಂತಹ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಉಚಿತ ಪ್ರಚಲಿತ ಘಟನೆಗಳು ಮತ್ತು ಸ್ಟ್ಯಾಟಿಕ್ ಜಿಕೆ ತರಗತಿಗಳನ್ನು ತೆಗೆದುಕೊಳ್ಳಲಾಗುವುದು. ಎಲ್ಲ ತರಗತಿಗಳನ್ನು ನೋಡಿ ನಿಮ್ಮ ಸ್ನೇಹಿತರಿಗೆ ಸಹ ಇದನ್ನು ನೀವೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಅಷ್ಟಲ್ಲದೆ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಮ್ಮ ಕುವೆಂಪು ಲರ್ನಿಂಗ್ ಹಬ್ ಎನ್ನುವಂತಹ ಆನ್ಲೈನ್ ತರಬೇತಿ ಸ್ಪರ್ಧಾತ್ಮಕ ತರಬೇತಿ ವೇದಿಕೆ ವತಿಯಿಂದ ಮುಂಬರುವ KS ಆಗಿರ್ಬೋದು, PSI, PDO, KPSC, ಗ್ರೂಪ್ ಸಿ, ಅದಾದ ನಂತರ ಇನ್ನಿತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗಳಿಗಾಗಿ 4 ತಿಂಗಳ ಕಾಲ ಉಚಿತ ಲೈವ್ ತರಗತಿ ಮತ್ತು ಮಾದರಿ ಪರೀಕ್ಷೆಗಳಿರ್ತವೆ. ನೋಡಿ, ನಿಮಗೆಲ್ಲ ನಾವು ಉಚಿತವಾಗಿ ನೀಡ್ತಕ್ಕಂಥ ಒಂದು ಪರಿಕಲ್ಪನೆ. ನಮ್ಮ ಕುವೆಂಪು ಲರ್ನಿಂಗ್ ಹಬ್ ಎನ್ನುವಂಥ ಒಂದು ನೀವು ಆ್ಯಪ್ನಲ್ಲಿ ಸುಮಾರು 4 ತಿಂಗಳವರೆಗೆ ಉಚಿತ ನೀವು KS ತರಗತಿಗಳನ್ನು ನೋಡ್ತಾ ಹೋಗ್ಬೋದು. ಅಷ್ಟಲ್ಲದೆ ಈ ಕುವೆಂಪು ಲರ್ನಿಂಗ್ ಹಬ್ ಎನ್ನುವಂಥ ಒಂದು ಆ್ಯಪನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಮುಖಾಂತರ ಡೌನ್ಲೋಡ್ ಸಹ ಮಾಡ್ಕೋಬೋದು. ಇಲ್ಲಿ ನಿಮಗೆ ಉಚಿತ ಲೈವ್ ತರಗತಿಗಳ ಜೊತೆಗೆ ಉಚಿತ ಮಾದರಿ ಪರೀಕ್ಷೆಗಳಿರ್ತವೆ. ಈಗಾಗಲೇ ಅದರಲ್ಲಿ VEO ಪರೀಕ್ಷೆಗಳು ಮತ್ತು PDO ಪರೀಕ್ಷೆಗಳು ಲಭ್ಯವಿದ್ದಾವೆ. ಅದನ್ನು ನೀವು ನೋಡಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಈ ಒಂದು ನಮ್ಮ ಆ್ಯಪ್ನ ವಿಶೇಷತೆ ಅಂತ ಬಂದಾಗ, ರಾಜ್ಯ ಮಟ್ಟದ ಉಪನ್ಯಾಸಕರಿಂದ, ಹೆಸರಾಂತ ಉಪನ್ಯಾಸಕರಿಂದ ಬೋಧನೆ, ಲೈವ್ ಮತ್ತು ರೆಕಾರ್ಡೆಡ್ ತರಗತಿಗಳಿರ್ತವೆ. ಪ್ರತಿ ವಿಷಯಕ್ಕೂ ಅಧ್ಯಾಯವಾರು ಮಾದರಿ ಪರೀಕ್ಷೆಗಳು, ಪ್ರತಿ ಸ್ಪರ್ಧಾರ್ಥಿಗೆ 1 ವರ್ಷದವರೆಗೆ ತರಗತಿ ಅಸೆಸ್ ಇರುತ್ತೆ. ಅಷ್ಟಲ್ಲದೆ ತರಗತಿ ಮುಗಿದ ನಂತರ ನಿಮಗೆ PDF ನೋಟ್ಸ್ ಸಹ ನಿಮಗೆ ಲಭ್ಯವಿರುತ್ತದೆ. ಅಷ್ಟಲ್ಲದೆ ಒಂದು ದಿನದಲ್ಲಿ ನಿಮಗೆ 4 ರಿಂದ 6 ಗಂಟೆ ತರಗತಿಯನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಮುಖಾಂತರ ನೀವು KS ಮತ್ತು ಮುಂಬರುವ ಯಾವುದೇ ಒಂದು ಪರೀಕ್ಷೆಗಳಿಗೆ ನೀವು ರೆಡಿ ಆಗ್ಬೋದು ಅಥವಾ ನೀವು ತಯಾರಿ ಮಾಡಬಹುದು ಎನ್ನುವಂಥದ್ದು. ಇದರ ನೀವು ಉಪಯೋಗವನ್ನು ಎಲ್ಲ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಸದುಪಯೋಗ ಪಡಿಸ್ಕೊಳ್ಬೇಕು. ಅಷ್ಟಲ್ಲದೆ ನಮ್ಮ ಕುವೆಂಪು ಲರ್ನಿಂಗ್ ಹಬ್ ಎನ್ನುವಂತಹ ಯೂಟ್ಯೂಬ್ ಚಾನಲ್ ಮತ್ತು ಮುಂಬರುವ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕುವೆಂಪು ಲರ್ನಿಂಗ್ ಹಬ್ ಎನ್ನುವಂತಹ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ನೇರವಾಗಿ ಇವತ್ತಿನ ದಿನದ ವಿಶೇಷಕ್ಕೆ ಸಂಬಂಧಪಟ್ಟ ಹಾಗೆ 2024 ಸೆಪ್ಟೆಂಬರ್ 23ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ನೇರವಾಗಿ ನೋಡಿ. ಮೊದಲನೇ ಪಾಯಿಂಟ್ ಇದೆ, ಶ್ರೀಲಂಕಾದ ನೂತನ ಅಧ್ಯಕ್ಷ ಅನುರಾ ಕುಮಾರ ಡಿಸಾನಾಯಕೆ ಅಂತಕ್ಕಂಥ ವ್ಯಕ್ತಿ ಇತ್ತೀಚೆಗೆ ತಾನೇ ಇವತ್ತು ಮಾರ್ನಿಂಗ್ ದಿನದಲ್ಲಿ ನಮಗೆ ಸಿಕ್ಕಿರ್ತಕ್ಕಂತಹ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನ್ಯಾಷನಲ್ ಪೀಪಲ್ಸ್ ಪವರ್ ಎನ್ನುವಂಥ ಒಂದು ಪಕ್ಷದ ನಾಯಕರಾಗಿರ್ತಕ್ಕಂತಹ ಶ್ರೀಲಂಕಾದ ಅನುರಾ ಕುಮಾರ ಡಿಸಾನಾಯಕೆ ಅಂತಕ್ಕಂಥ ವ್ಯಕ್ತಿ ಇವತ್ತು ನಡೆದಿರ್ತಕ್ಕಂಥ ಒಂದು ಚುನಾವಣೆಯಲ್ಲಿ 42% ಮತಗಳನ್ನು ಪಡೆದ್ರ ಮುಖಾಂತರ ಪ್ರತಿಸ್ಪರ್ಧಿಯಾಗಿರ್ತಕ್ಕಂತಹ ವಿರೋಧ ಪಕ್ಷದ ನಾಯಕ ಸಜಿತ್ ಪ್ರೇಮದಾಸ್ ಅವರನ್ನು ಸೋಲಿಸುವ ಮುಖಾಂತರ ಅನುರಾ ಕುಮಾರ್ ಡಿಸಾನಾಯಕೆ ಅಂತಕ್ಕಂಥ ವ್ಯಕ್ತಿ ಪ್ರಸ್ತುತ ಶ್ರೀಲಂಕಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ನಾವು ಶ್ರೀಲಂಕಾದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಲಂಕಾದ ಹಳೆಯ ಹೆಸರು ಅಂತ ಬಂದಾಗ ಸಿಲೋನಾ ಎನ್ನುವಂಥ ಒಂದು ಪ್ರದೇಶವನ್ನು ಶ್ರೀಲಂಕಾದ ಹಳೆಯ ಹೆಸರೇನು ಸಿಲೋನಾ ಎಂತಕ್ಕಂಥದ್ದು. ಸಿಲೋನಾ ಇಲ್ಲಿ ಚರ್ಚೆ ಮಾಡ್ತೀನಿ ನಾನು. ಶ್ರೀಲಂಕಾ ಈ ಶ್ರೀಲಂಕಾದ ಹಳೆಯ ಹೆಸರಂತ ಬಂದಾಗ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಸಿಲೋನಾ ಯಾವ್ದಾಗ್ತದ್ರಿ? ಸಿಲೋನಾ. ಶ್ರೀಲಂಕಾದ ರಾಜಧಾನಿ ಅಂತ ಬಂದಾಗ ಜಯವರ್ಧನಪುರ ಕೋಟೆ ಅಂತಕ್ಕಂಥದ್ದು. ಜಯವರ್ಧನಪುರ ಕೋಟೆ ಇದು ಶ್ರೀಲಂಕಾದ ರಾಜಧಾನಿ. ಜಯವರ್ಧನಪುರ ಕೋಟೆ. ಶ್ರೀಲಂಕಾದ ಹಳೆಯ ಹೆಸರು ಸಿಲೋನಾ. ಸಿಲೋನಿನ ರಾಜವಂಶದ ರಾಜಕುಮಾರಿಯಾದ ಲೀಲಾವತಿಯನ್ನು ಮದುವೆಯಾದ ಕನ್ನಡಿಗ ಅಂತ ಬಂದಾಗ ಶಾತವಾಹನರ ಮನೆತನದ ಹಾಲ ಎನ್ನುವಂತಹ ವ್ಯಕ್ತಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಲಂಕಾದ ಸಿಲೋನಿನ ರಾಜಕುಮಾರನ ಮಗಳಾಗಿರ್ತಕ್ಕಂತಹ ಲೀಲಾವತಿಯನ್ನ ಏನ್ ಮಾಡ್ತಾನ್ರಿ, ಅಲ್ಲಿಂದ ಅಪಹರಿಸಿಕೊಂಡು ಬಂದು ಮದುವೆಯಾಗಿ ಹಾಲ ಮತ್ತು ಈ ಲೀಲಾವತಿಯ ವೈವಾಹಿಕ ಸಂಬಂಧ ಮತ್ತು ಇವರ ಮದುವೆಯ ಕುರಿತು ತಿಳಿಸ್ತಕ್ಕಂಥ ಕೃತಿ ಅಂತ ಬಂದಾಗ ಗಾಥಾ ಸಪ್ತಸತಿ ಎನ್ನುವಂಥ ಕೃತಿ. ಈ ಒಂದು ಗಾಥಾ ಸಪ್ತಸತಿ ಎನ್ನುವಂತಹ ಕೃತಿಯನ್ನ ಲೀಲಾವತಿ ಪರಿಣಯ ಎಂದು ಸಹ ಕರಿತಾ ಹೋಗ್ತಾರೆ. ಲೀಲಾವತಿ ಪರಿಣಯ. ಗಾಥಾ ಸಪ್ತಿಯ ಕೃತಿಯ ಇನ್ನೊಂದು ಹೆಸರವೇ ಲೀಲಾವತಿ ಪರಿಣಯ. ಈ ಗಾಥಾ ಸಪ್ತಸತಿ ಕೃತಿಯ ಕರ್ತೃ ಅಂತ ಬಂದಾಗ ಆಲ ಎನ್ನುವಂತಹ ವ್ಯಕ್ತಿ. ಈ ಗಾಥಾ ಸಪ್ತಸತಿ ಎನ್ನುವಂಥ ಕೃತಿ ಶೃಂಗಾರ ಕಾವ್ಯವಾಗಿದೆ. ಸುಮಾರು ಇದು 700 ಕಾವ್ಯಗಳನ್ನು ಒಳಗೊಂಡಿದೆ ಎನ್ನುವಂಥ ಒಂದು ವಿಚಾರ.
ಗಾಥಾ ಸಪ್ತಸತಿ. ನೋಡಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಲೀಲಾವತಿ ಪರಿಣಯ ಅಂತ ಬಂದಾಗ ಆಲ ಎನ್ನುವಂಥ ವ್ಯಕ್ತಿ ಆಗ್ತಾನೆ ಲೀಲಾವತಿ ಪರಿಣಯ. ಕೇವಲ ಲೀಲಾವತಿ ಎನ್ನುವಂಥ ಕೃತಿ ಯಾರು, ಈ ಒಂದು ಕೃತಿಯ ರಚನಾಕಾರ ಯಾರಂತ ಬಂದಾಗ ಭಾಸ್ಕರಾಚಾರ್ಯ ಎನ್ನುವಂಥ ವ್ಯಕ್ತಿ ಲೀಲಾವತಿ ಕೃತಿಯ ಕರ್ತೃ. ಈ ಭಾಸ್ಕರಾಚಾರ್ಯ ರಚಿಸಿರ್ತಕ್ಕಂಥ ಲೀಲಾವತಿ ಎನ್ನುವಂಥ ಕೃತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದೆ. ಗಣಿತ ವಿಷಯ, ಯಾವ ವಿಷಯ? ಗಣಿತ ವಿಷಯಕ್ಕೆ ಸಂಬಂಧಿಸಿದೆ. ಲೀಲಾವತಿ ಪರಿಣಯ ಇತಿಹಾಸಕ್ಕೆ ಸಂಬಂಧಪಡ್ತದೆ. ಹಾಲ ಮತ್ತು ಲೀಲಾವತಿಯ ವಿವಾಹಕ್ಕೆ ಸಂಬಂಧಪಟ್ಟ ಇತಿಹಾಸ ಹೋಗ್ತದೆ. ಸೊ ಇಲ್ಲಿ ಅದಾದ ನಂತರ ಈ ಒಂದು ಶ್ರೀಲಂಕಾದ ಇತ್ತೀಚಿನ ವರದಿಯ ಪ್ರಕಾರ ಈ ಶ್ರೀಲಂಕಾದ ವಿಶೇಷತೆ ಅಂತ ಬಂದಾಗ ಇತ್ತೀಚೆಗೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ರಾಷ್ಟ್ರ ಯಾವುದಂತ ಬಂದಾಗ ಶ್ರೀಲಂಕಾ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ರಾಷ್ಟ್ರ ಶ್ರೀಲಂಕಾ. ಯಾವ ಲಂಕ? ಶ್ರೀಲಂಕಾ. ನೋಡಿ ಅಷ್ಟಲ್ಲದೆ ಇತ್ತೀಚೆಗೆ ಏಷ್ಯಾ ಕಪ್ ವಿಜೇತ ರಾಷ್ಟ್ರ ಯಾವುದು? ಶ್ರೀಲಂಕಾ. ಏಷ್ಯಾ ಕಪ್ ಮಹಿಳಾ ಏಷ್ಯಾ ಕಪ್ ವಿಜೇತ ರಾಷ್ಟ್ರ, ಮಹಿಳಾ ಏಷ್ಯಾ ಕಪ್ ವಿಜೇತ ರಾಷ್ಟ್ರ ಯಾವುದು? ಶ್ರೀಲಂಕಾ. ನೋಡಿ ಪ್ರಶ್ನೆ ಕೇಳ್ಬೋದು, ಇತ್ತೀಚೆಗೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದ ರಾಷ್ಟ್ರ ಯಾವುದು? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಅರ್ಜೆಂಟೈನಾ, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಈ ಮೇಲಿನ ಯಾವುದೂ ಅಲ್ಲ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇತ್ತೀಚೆಗೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿರ್ತಕ್ಕಂಥ ರಾಷ್ಟ್ರ ಅಂತ ಬಂದಾಗ ಶ್ರೀಲಂಕಾ ಮತ್ತು ಅರ್ಜೆಂಟೈನಾ. ಯಾವೆರಡು ರಾಷ್ಟ್ರಗಳು? ಶ್ರೀಲಂಕಾ ಮತ್ತು ಅರ್ಜೆಂಟೈನಾ ರಾಷ್ಟ್ರಗಳು ಇತ್ತೀಚೆಗೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿರ್ತಕ್ಕಂಥ ರಾಷ್ಟ್ರಗಳು. ಈ ಶ್ರೀಲಂಕಾ ಮಹಿಳಾ ಏಷ್ಯಾ ಕಪ್ ವಿಜೇತ ರಾಷ್ಟ್ರ. 2024ರಲ್ಲಿ ಮಹಿಳಾ ಏಷ್ಯಾ ಕಪ್ ವಿಜೇತ ರಾಷ್ಟ್ರ ಯಾವುದು? ಶ್ರೀಲಂಕಾ ಎನ್ನುವಂತಹ ರಾಷ್ಟ್ರ. ಸೊ ಇತ್ತೀಚೆಗೆ ತಾನೇ ಶ್ರೀಲಂಕಾದ ಅಧ್ಯಕ್ಷರಾಗಿ ನಾಮಕರಣ ಆಗಿರ್ತಕ್ಕಂಥ ವಿಷಯದ ಬಗ್ಗೆ ನಾನು ಈಗಾಗಲೇ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ. ಸೊ ಇದಿಷ್ಟು ಶ್ರೀಲಂಕಾದ ಬಗ್ಗೆ ಅಪ್ಡೇಟ್. ಬಟ್ ಇಲ್ಲಿ ಇನ್ಫಾರ್ಮೇಷನ್ ಆಗಿ ಒಬ್ಬ ಸ್ಪರ್ಧಾರ್ಥಿಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟು ಲೀಲಾವತಿ ಪರಿಣಯ ಮತ್ತು ಕೇವಲ ಲೀಲಾವತಿಗಿರ್ತಕ್ಕಂಥ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಹೋಗಬೇಕು ಆತ್ಮೀಯ ಸ್ಪರ್ಧಾ ಮಿತ್ರರೇ. ನೋಡಿ ಅರ್ಜೆಂಟೈನಾ ಮತ್ತು ಶ್ರೀಲಂಕಾ ಇತ್ತೀಚೆಗೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ರಾಷ್ಟ್ರಗಳಾದರೆ ಡೆಂಗು ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ರಾಷ್ಟ್ರ ಯಾವುದಂತ ಬಂದಾಗ ಪೆರು. ಯಾವುದು? ಪೆರು. ಡೆಂಗು ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ರಾಷ್ಟ್ರ ಪೆರು. ಪೆರು ಎನ್ನುವಂಥ ರಾಷ್ಟ್ರದ ರಾಜಧಾನಿ ಯಾವುದಂತ ಪ್ರಶ್ನೆ ಕೇಳ್ಬೋದು ಆತ್ಮೀಯ ಸ್ಪರ್ಧಾ ಮಿತ್ರರೇ. ಲೀಮಾ. ಮಾಮಾ ಅಲ್ಲ, ಮತ್ತೆ ಲೀಮಾ. ಪೆರುವಿನ ರಾಜಧಾನಿ ಯಾವುದು? ಲೀಮಾ ಎನ್ನುವಂಥದ್ದು. ಸೊ ಆದ್ಮೇಲೆ ಇದಿಷ್ಟು ಈ ಒಂದು ಪೆರು ರಾಷ್ಟ್ರ, ಈ ಒಂದು ಶ್ರೀಲಂಕಾ ದೇಶಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮಾಹಿತಿ. ಮತ್ತು ಶ್ರೀಲಂಕಾ ಮತ್ತು ಭಾರತವನ್ನು ವಿಭಜಿಸುವ ಜಲಸಂಧಿ ಯಾವುದಂತ ಬಂದಾಗ ಪಾಕ್ ಜಲಸಂಧಿ. ಇದು ಎಲ್ಲ ಒಬ್ಬ ಸ್ಪರ್ಧಾರ್ಥಿ ಗೊತ್ತಿರತಕ್ಕಂಥ ವಿಚಾರ. ಬಟ್ ಇಲ್ಲಿ ಶ್ರೀಲಂಕಾದ ನೂತನ ಅಧ್ಯಕ್ಷ ಯಾರು? ಅನುರಾ ಕುಮಾರ ಡಿಸಾನಾಯಕೆ. ಇವರ ಪ್ರತಿಸ್ಪರ್ಧಿ ಯಾರಂತ ಬಂದಾಗ ಸಜಿತ್ ಪ್ರೇಮದಾಸ್. ಯಾವ ದಾಸ್? ಪ್ರೇಮದಾಸ್. ಇವರು ಪ್ರತಿಷ್ಠಿತ 23 ಮತಗಳನ್ನು ಪಡೆದ ಮುಖಾಂತರ ಸೋಲು ಅನುಭವಿಸುತ್ತಾರೆ. ಬಟ್ ಇಲ್ಲಿ ಅನುರಾಗ್ ಕುಮಾರ್ ಅಂತಕ್ಕಂಥ ವ್ಯಕ್ತಿ ಸುಮಾರು 47% ಮತಗಳನ್ನು ಪಡೆದ ಮುಖಾಂತರ ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಎನ್ನುವಂಥ ವಿಚಾರ ಇವತ್ತಿನ ದಿನದ ವಿಶೇಷ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಬಂದಾಗ ನೋಡಿ, ಮತ್ತೊಂದು ಇವತ್ತಿನ ದಿನದ ಕರೆಂಟ್ ಅಫೇರ್ಸ್ನ ಭಾಗ ಅಂತ ಬಂದಾಗ ಶ್ರೀಲಂಕಾದಲ್ಲಿ ಇನ್ವೆಸ್ಟ್ ಇಂಡಿಯಾದ ಹೊಸ ಕಚೇರಿಯನ್ನು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ರವರು ಉದ್ಘಾಟಿಸಿದರು. ಕೇಳಬಹುದು, ಇತ್ತೀಚೆಗೆ ಇನ್ವೆಸ್ಟ್ ಇಂಡಿಯಾದ ಹೊಸ ಕಚೇರಿಯನ್ನು ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಸಿಂಗಾಪುರ. ಈ ಸಿಂಗಾಪುರದ ರಾಜಧಾನಿ ಸಿಂಗಾಪುರ. ಯಾವ ಪುರ? ಸಿಂಗಾಪುರ. ನೋಡಿ, ಈ ಸಿಂಗಾಪುರ ಮತ್ತು ಈ ಇತ್ತೀಚೆಗೆ ತಾನೇ ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿ ಅವರು ಸಿಂಗಾಪುರಕ್ಕೆ ಭೇಟಿ ನೀಡಿ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ಒಂದು ತರಗತಿಯ ಲಿಂಕನ್ನು ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ, ಶೇರ್ ಮಾಡಿರ್ತೀನಿ. ಸೊ ಅದನ್ನು ಒಂದು ಭಾರತ ಇದಾವುದು ಇತ್ತೀಚಿನ ನರೇಂದ್ರ ಮೋದಿಯ ಶ್ರೀಲಂಕಾದ ಭೇಟಿಯ ಬಗ್ಗೆ. ಸೊ ಅದರ ಒಂದು ವಿಡಿಯೋದಲ್ಲಿದೆ, ಅದನ್ನು ನೀವೆಲ್ಲ ವಾಚ್ ಮಾಡ್ತಾ ಹೋಗ್ರಿ. ಬಟ್ ಇಲ್ಲಿ ಸಿಂಗಾಪುರದಲ್ಲಿ ಇನ್ವೆಸ್ಟ್ ಆಫ್ ಇಂಡಿಯಾ ಹೊಸ ಕಚೇರಿಯನ್ನು ಯಾರು ಉದ್ಘಾಟನೆ ಮಾಡಿದ್ರಂತ ಬಂದಾಗ ಪಿಯೂಷ್ ಗೋಯಲ್. ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಬಂದರೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಒಂದು ಪಾಯಿಂಟ್ಗೆ ಸಂಬಂಧಪಟ್ಟ ಹಾಗೆ ಸಿಂಗಾಪುರದಲ್ಲಿ ಇನ್ವೆಸ್ಟ್ ಇಂಡಿಯಾದ ಹೊಸ ಕಚೇರಿಯನ್ನು ಉದ್ಘಾಟಿಸಿದವರು ಯಾರು? ಆಪ್ಷನ್ ಎ ನರೇಂದ್ರ ಮೋದಿ ಕೊಟ್ಟಿರ್ತಾರೆ. ಕನ್ಫ್ಯೂಸ್ ಮಾಡಬೇಕಲ್ಲ ಸ್ಪರ್ಧಾರ್ಥಿಯನ್ನ. ಸೊ ಯಾರೆಲ್ಲಿ ಉದ್ಘಾಟನೆ ಮಾಡಿದ್ದು? ಪಿಯೂಷ್ ಗೋಯಲ್. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ರವರು ಸಿಂಗಾಪುರದಲ್ಲಿ ಇನ್ವೆಸ್ಟ್ ಇಂಡಿಯಾದ ಹೊಸ ಕಚೇರಿಯನ್ನು ಉದ್ಘಾಟಿಸಿದರು.
ಸೊ ಈ ಕಚೇರಿ ವಿಶೇಷತೆ ಅಂತ ಬಂದಾಗ ಭಾರತದಲ್ಲಿ ಹೂಡಿಕೆ ಮಾಡಲು ಬಯಸುವ ಪ್ರದೇಶದ ಕಂಪನಿಗಳಿಗೆ ಸಂಪರ್ಕ ಮೀಸಲಾದ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಕ್ಕಂಥ ವಿಚಾರ. ಯಾವ ರಾಷ್ಟ್ರದಲ್ಲಿ ಉದ್ಘಾಟನೆ? ಸಿಂಗಾಪುರ. ಉದ್ಘಾಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಪಿಯೂಷ್ ಗೋಯಲ್ ಅಂತಕ್ಕಂಥ ವ್ಯಕ್ತಿ. ಸೊ ನೆಕ್ಸ್ಟ್ ಮುಂಬರುವ ಟಾಪಿಕ್ IIFA ಪ್ರಶಸ್ತಿಗಳ 25ನೇ ಆವೃತ್ತಿಯನ್ನು ಜೈಪುರದಲ್ಲಿ ಆಯೋಜಿಸುತ್ತದೆ ಅಂತಕ್ಕಂಥದ್ದು. ನೋಡಿ, IIFA ಪ್ರಶಸ್ತಿಯ 25ನೇ ಆವೃತ್ತಿಯನ್ನು ಜೈಪುರದಲ್ಲಿ ಆಯೋಜಿಸಲಾಗುತ್ತದೆ ಅಂತಕ್ಕಂಥದ್ದು. ರಾಜಸ್ಥಾನದ ರಾಜಧಾನಿಯಾಗಿರ್ತಕ್ಕಂಥ ಜೈಪುರದಲ್ಲಿ ಮಾರ್ಚ್ 7ರಿಂದ 9ನೇ ತಾರೀಕು ಅಂದರೆ 2025ರವರೆಗೆ JECC ಸೀತಾಪುರದಲ್ಲಿ ಇಂಟರ್ನ್ಯಾಷನಲ್ ಇಂಡಿಯಾ ಫಿಲ್ಮ್ಸ್ ಅಕಾಡೆಮಿಯ ಪ್ರತಿಷ್ಠಿತ ಪ್ರಶಸ್ತಿಗಳ 25ನೇ ಆವೃತ್ತಿಯನ್ನು ಆಯೋಜಿಸಲು ಸಿದ್ಧವಾಗಿದೆ. ಸೊ ಇದನ್ನು ಉಪಮುಖ್ಯಮಂತ್ರಿ ದಿಯಾ ಕುಮಾರಿ ಭಾಗವಹಿಸಿದ್ದ ಆಲ್ಬರ್ಟ್ ಹಾಲ್ನಲ್ಲಿ ಔಪಚಾರಿಕ ಒಪ್ಪಂದಕ್ಕೆ ಸಹಿ ಹಾಕೋದ್ರ ಮುಖಾಂತರ ಘೋಷಣೆ ಮಾಡಲಾಯಿತು ಅಂತಕ್ಕಂಥದ್ದು. ನೋಡಿ, IIFA ಅಂದರೆ ಇಂಟರ್ನ್ಯಾಷನಲ್ ಇಂಡಿಯಾ ಫಿಲ್ಮ್ ಅಕಾಡೆಮಿಯ 25ನೇ ಆವೃತ್ತಿಯ ಪ್ರಶಸ್ತಿಗಳನ್ನು 2025ರಲ್ಲಿ ಮಾರ್ಚ್ 7ರಿಂದ 9ನೇ ತಾರೀಕಿನಿಂದ ಆಗ್ತಕ್ಕಂತಹ ಒಂದು ಆವೃತ್ತಿಯ ಸಮ್ಮೇಳನದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕಂತಕ್ಕಂಥ ಒಂದು ಯೋಜನೆಯನ್ನು ಎಲ್ಲಿ ಜಾರಿಗೆ ತಂದ್ರೆ ಅಂತ ಬಂದಾಗ ಜೈಪುರದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಸಮ್ಮೇಳನವನ್ನು. ಇಂಟರ್ನ್ಯಾಷನಲ್ ಇಂಡಿಯಾ ಫಿಲ್ಮ್ ಅಕಾಡೆಮಿಯ ಪ್ರಶಸ್ತಿಗಳ ಆವೃತ್ತಿಯನ್ನು ಪ್ರದಾನ ಮಾಡ್ತಕ್ಕಂಥ ಒಂದು ಸಮಾರಂಭವನ್ನು ಜೈಪುರದಲ್ಲಿ ಆಯೋಜಿಸತಕ್ಕಂಥ ಒಂದು ಪರಿಕಲ್ಪನೆಯನ್ನು ರಾಜಸ್ಥಾನದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ದಿಯಾ ಕುಮಾರ್ ಅವರು ಇತ್ತೀಚೆಗೆ ತಾನೇ ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು. ನೋಡಿ, ರಾಜಸ್ಥಾನದ ರಾಜಧಾನಿ ಆಗಿರ್ತಕ್ಕಂಥ ಜೈಪುರವನ್ನು ಭಾರತದ ಪಿಂಕ್ ಸಿಟಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಭಾರತದ ಪಿಂಕ್ ಸಿಟಿ ಜೈಪುರವಾದರೆ ಪ್ರಪಂಚದ ಪಿಂಕ್ ಸಿಟಿ ಯಾವುದು? ನೋಡಿ, ಜೋರ್ಡಾನ್ ಎನ್ನುವಂಥ ಒಂದು ದೇಶ, ಜೋರ್ಡಾನ್ ದೇಶದ ರಾಜಧಾನಿ ಆಗಿರ್ತಕ್ಕಂಥ ಈ ಜೋರ್ಡಾನ್ ದೇಶದ ರಾಜಧಾನಿ ಆಗಿರ್ತಕ್ಕಂಥ ಪೆಟ್ರಾ ನಗರವನ್ನು ಪ್ರಪಂಚದ ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ. ಪ್ರಪಂಚದ ಪಿಂಕ್ ಸಿಟಿ ಯಾವುದು? ಜೋರ್ಡಾನ್ ದೇಶದ ಪೆಟ್ರಾವನ್ನು ಪ್ರಪಂಚದ ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಸೊ ಇವತ್ತಿನ ದಿನದ ಪರಿಷತ್ ಘಟನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ. ಸೊ ನೆಕ್ಸ್ಟ್ ಮತ್ತೊಂದು ವಿಷಯ ಅಂತ ಬಂದಾಗ 2024ರ ಚೆಸ್ ಒಲಿಂಪಿಕ್ನಲ್ಲಿ ಭಾರತದ ಐತಿಹಾಸಿಕ ವಿಜಯೋತ್ಸವ. ಇತ್ತೀಚೆಗೆ ತಾನೇ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ 2024ರ ಚೆಸ್ ಒಲಿಂಪಿಕ್ ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ವಾರ್ಷಿಕಗಳಲ್ಲಿನ ತನ್ನದೇ ತಾನು ಅಭೂತಪೂರ್ವವಾದ ಸಾಧನೆಯನ್ನು ಸಾಧಿಸುವ ಮುಖಾಂತರ ಭಾರತದ ಪುರುಷ ಮತ್ತು ಮಹಿಳೆಯರ ತಂಡ ವಿಭಾಗದಲ್ಲಿ ಚಿನ್ನದ ಪದಕಗಳನ್ನು ಪಡೆದುಕೊಂಡಿದೆ. 2024ರ ಚೆಸ್ ಒಲಿಂಪಿಕ್ ಎಲ್ಲಿ ನಡೆಯಿತು ಅಂತ ಬಂದಾಗ ಹಂಗೇರಿಯ ಬುಡಾಪೆಸ್ಟ್ದಲ್ಲಿ ನಡೆಯಿತು. ಹಂಗೇರಿಯ ಬುಡಾಪೆಸ್ಟ್ದಲ್ಲಿ ನಡೆದಿರ್ತಕ್ಕಂತಹ ಒಂದು ಕ್ರೀಡೆಯಲ್ಲಿ ಭಾರತದ ಪುರುಷ ಮತ್ತು ಮಹಿಳಾ ತಂಡಗಳು ಭಾಗವಹಿಸಿ ಚಿನ್ನದ ಪದಕ ಪಡೆದ್ರ ಮುಖಾಂತರ ಐತಿಹಾಸಿಕ ಸಾಧನೆಯನ್ನು ಮಾಡಿದವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ನೋಡಿ, ಪುರುಷರ ತಂಡವು ಯಾವ ಒಂದು ರಾಷ್ಟ್ರವನ್ನು ಸೋಲಿಸುವ ಮುಖಾಂತರ ವಿಜಯ ಸಾಧಿಸಿತು ಅಂತ ಬಂದಾಗ ಸ್ಲೋವೇನಿಯಾ ಎನ್ನುವಂಥ ರಾಷ್ಟ್ರದ ವಿರುದ್ಧ ವಿಜಯ ಸಾಧಿಸಿದ್ದು. ಮಹಿಳೆಯರ ತಂಡ ಅಜರ್ಬೈಜಾನ್ ದೇಶವನ್ನು ಸೊ ಅಜರ್ಬೈಜಾನ್ ಸುದ್ದಿಯಲ್ಲಿದೆ. ನ್ಯಾಮ್ನ ಪ್ರಸ್ತುತ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ರಾಷ್ಟ್ರ, ನಾನ್ ಅಲೈನ್ಡ್ ಮೂವ್ಮೆಂಟ್ ಅಲಿಪ್ತ ನೀತಿಯ ಪ್ರಸ್ತುತ ಅಧ್ಯಕ್ಷ ವಹಿಸಿಕೊಂಡಿರ್ತಕ್ಕಂಥ ರಾಷ್ಟ್ರ ಅಜರ್ಬೈಜಾನ್. ಬಟ್ ಇಲ್ಲಿ ಚೆಸ್ 2024ರ ಒಲಿಂಪಿಕ್ನಲ್ಲಿ ಹಂಗೇರಿಯ ಬುಡಾಪೆಸ್ಟ್ ನಡೆದಿರ್ತಕ್ಕಂಥ ಈ ಒಂದು ಕ್ರೀಡೆಯಲ್ಲಿ ಭಾರತದ ಪುರುಷ ಮತ್ತು ಮಹಿಳಾ ತಂಡ ತನ್ನದೇ ಆದ ಚಿನ್ನದ ಪದಕ ಪಡೆದ ಮುಖಾಂತರ ವಿಶೇಷವಾದ ಮೈಲುಗಲ್ಲನ್ನು ಸಾಧಿಸಿದ್ದಾರೆ ಅಂತಕ್ಕಂಥದ್ದು. ಪುರುಷರ ತಂಡ ಸ್ಲೋವೇನಿಯಾ ದೇಶದ ವಿರುದ್ಧ ವಿಜಯ ಸಾಧಿಸಿತು. ಮಹಿಳೆಯರ ತಂಡ ಅಜರ್ಬೈಜಾನ್ ದೇಶದ ವಿರುದ್ಧ ವಿಜಯ ಸಾಧಿಸಿತು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಓಕೆ, ಹಾಗಾದರೆ ಚೆಸ್ ಕ್ರೀಡೆಯನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? ಕನ್ನಡದಲ್ಲಿ ಚದುರಂಗ ಅಂತೇಳಿ ಕರೀತಾರೆ. ಚದುರಂಗ ಮೈಸೂರು ಪ್ರಾಂತಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿರ್ತಕ್ಕಂಥ ವ್ಯಕ್ತಿ ಚದುರಂಗ. ಮೈಸೂರು ಪ್ರಾಂತಕ್ಕೆ ಕರ್ನಾಟಕ ಎಂದು ಹೆಸರು ಸೂಚಿಸಿದ ವ್ಯಕ್ತಿ ಅಂತ ಬಂದಾಗ ಚದುರಂಗ ಎನ್ನುವಂತಹ ಕನ್ನಡದ ವ್ಯಕ್ತಿ. ಚೆಸ್ ಕ್ರೀಡೆಗೆ ಬೇಕಾಗಿರುವ ಕನಿಷ್ಠ ಕ್ರೀಡಾಪಟುಗಳ ಸಂಖ್ಯೆ 1. ಈ ಒಂದು ಪ್ರಶ್ನೆ ಈಗಾಗಲೇ 2019 PS ಅಲ್ಲಿ ಕೇಳಿದ್ದಾರೆ. ಚೆಸ್ ಕ್ರೀಡೆಗೆ ಬೇಕಾಗುವ ಕನಿಷ್ಠ ಕ್ರೀಡಾಪಟುಗಳ ಸಂಖ್ಯೆ 1. ಅಷ್ಟಲ್ಲದೆ ಭಾರತದ ಚೆಸ್ ತಾರೆಯರಂತ ಬಂದಾಗ ವಿಶ್ವನಾಥ್ ಆನಂದನ್, ವೈಶಾಲಿ ರಮೇಶ್ ಬಾಬು, ಕೊನೇರು ಹಂಪಿ, ಪ್ರಜ್ಞಾನಂದ ರಮೇಶ್ ಬಾಬು.
ಮುಂಬರುವ ದಿನಮಾನಗಳಲ್ಲಿ ಪ್ರಶ್ನೆ ಬಂದೇ ಬರ್ತಕ್ಕಂಥ ಪ್ರಶ್ನೆ, ಗ್ರ್ಯಾಂಡ್ ಮಾಸ್ಟರ್ ಪದವಿ ಪಡೆದ ಅಣ್ಣ ತಂಗಿಯ ಜೋಡಿ ಯಾವುದಂತ ಪ್ರಶ್ನೆ ಏನಾದರೂ ಬಂದಿದ್ದೇ ಆದಲ್ಲಿ ಪ್ರಜ್ಞಾನಂದ್ ರಮೇಶ್ ಬಾಬು ಮತ್ತು ವೈಶಾಲಿ ರಮೇಶ್ ಬಾಬು ಈ ಅಣ್ಣ ತಂಗಿಯ ಜೋಡಿ ಗ್ರ್ಯಾಂಡ್ ಮಾಸ್ಟರ್ ಪಡೆದ, ಪ್ರಪಂಚದಲ್ಲಿಯೇ ಗ್ರ್ಯಾಂಡ್ ಮಾಸ್ಟರ್ ಪಡೆದ ಅಣ್ಣ ತಂಗಿಯ ಜೋಡಿ. ಅಷ್ಟೇ ಅಲ್ಲದೆ ಚೆಸ್ ಆಟಗಾರರ ತವರೂರೆಂದು ಕರೆಯಲ್ಪಡುವ ರಾಜ್ಯ ಯಾವುದಂತ ಬಂದಾಗ ಭಾರತದ ರಾಜ್ಯ ತಮಿಳುನಾಡು ರಾಜ್ಯವನ್ನು ನಾವು ಚೆಸ್ ಆಟಗಾರರ ತವರೂರು ಎಂದೇಳಿ ಕರಿತಾ ಹೋಗ್ತೀವಿ. ತಮಿಳುನಾಡು ರಾಜ್ಯವನ್ನು ಚೆಸ್ ಆಟಗಾರರ ತವರೂರು. ಯಾವ ಊರು? ಚೆಸ್ ಆಟಗಾರರ ತವರೂರು. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯನ್ನು ಹಾಕಿ ಆಟಗಾರರ ತವರೂರು. ಹಾಕಿ ಆಟಗಾರರ ತವರೂರು ಕೊಡಗು ಜಿಲ್ಲೆಯನ್ನು. ಹೈದರಾಬಾದನ್ನು ಬ್ಯಾಡ್ಮಿಂಟನ್ ಆಟಗಾರರ ತವರೂರು. ಸೊ ಆ ಒಂದು ಪ್ರದೇಶಗಳವಾರು ತಮ್ಮದೇ ಆದ ಕ್ರೀಡಾಪಟುಗಳನ್ನು ದೇಶದಕ್ಕೆ ನೀಡಿದ್ದರಿಂದ ಆ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ಚೆಸ್ ಆಟಗಾರರ ತವರು ಅಂತೇಳಿ ತಮಿಳುನಾಡು ರಾಜ್ಯವನ್ನು. ಅತಿ ಹೆಚ್ಚು ಚೆಸ್ ಆಟಗಾರರು ಬರ್ತಕ್ಕಂಥದ್ದು ತಮಿಳುನಾಡು ರಾಜ್ಯದಿಂದ, ಆದ್ದರಿಂದ ಅದನ್ನು ಚೆಸ್ ಆಟಗಾರ ತವರೂರು. ಸೊ ಅಷ್ಟಲ್ಲದೆ ಗ್ರ್ಯಾಂಡ್ ಮಾಸ್ಟರ್ ಪದವಿ ಪಡೆದ ಅಣ್ಣ ತಂಗಿಯ ಜೋಡಿ ಅಂತ ಬಂದಾಗ ವೈಶಾಲಿ ರಮೇಶ್ ಬಾಬು ಮತ್ತು ಪ್ರಜ್ಞಾನಂದ್ ರಮೇಶ್ ಬಾಬು. ಗ್ರ್ಯಾಂಡ್ ಮಾಸ್ಟರ್ ಪದವಿ ಪಡೆದ ಅತಿ ಕಿರಿಯ ವಯಸ್ಸಿನ ಚೆಸ್ ಆಟಗಾರ ಅಂತ ಬಂದಾಗ ಭಾರತೀಯ ಗುಕೇಶ್ ಅನ್ನುವಂಥ ವ್ಯಕ್ತಿ. ಈತನಿಗೆ ಸುಮಾರು 17 ವರ್ಷ. ಎಷ್ಟು ವರ್ಷ? 17 ವರ್ಷ. ಇದ್ರ ಬಗ್ಗೆ ನಿಮಗೆ ಗೊತ್ತಾಗ್ತಬೇಕು ಆದ್ಮೇಲೆ. ಮತ್ತೊಂದು ವಿಚಾರ, ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ 2024. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು ಕಿವುಡ ಜನರ ಮಾನವ ಹಕ್ಕುಗಳ ಸಂಪೂರ್ಣ ಸಾಕ್ಷಾತ್ಕಾರದಲ್ಲಿ ಸಂಕೇತ ಭಾಷೆಯ ಪ್ರಾಮುಖ್ಯತೆಯನ್ನು ಅರಿವು ಮೂಡಿಸಲು ಸಲುವಾಗಿ 23 ಸೆಪ್ಟೆಂಬರ್ ಅನ್ನು ಸಂಕೇತ ಭಾಷೆಗಳ ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸಲು ಘೋಷಿಸಿದೆ ಅಂತಕ್ಕಂಥದ್ದು. ಈ ಒಂದು ದಿನವನ್ನು 2017ರಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ ಆತ್ಮೀಯ ಸ್ಪರ್ಧಾ ಮಿತ್ರರೇ. ಕಿವುಡ ಜನರು ಸನ್ನೆಯ ಮುಖಾಂತರ ಮಾನವ ಹಕ್ಕುಗಳ ಸಂಪೂರ್ಣ ಸಾಕ್ಷಾತ್ಕಾರದಲ್ಲಿ ಸಂಕೇತವನ್ನು ಬಳಸಿ ಅವರಿಗೆ ಮಾತನಾಡಬೇಕೆಂತಕ್ಕಂಥ ಒಂದು ಪರಿಕಲ್ಪನೆ ಆಧಾರದ ಮೇರೆಗೆ ಅವರಿಗೆ ಪ್ರಾಮುಖ್ಯತೆಯನ್ನು ಮೂಡಿಸುವ ಸಲುವಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಏನು ಮಾಡ್ತಾರೆ, 2017ರಲ್ಲಿ ಘೋಷಣೆ ಮಾಡ್ತಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದನ್ನು ಚರ್ಚೆಗೆ ತೆಗೆದುಕೊಂಡು ಬಹುಮತ ಪಡೆದುಕೊಂಡಿರ್ತಕ್ಕಂಥ ಆಧಾರದ ಮೇರೆಗೆ 2017ರಿಂದ ಏನು ಮಾಡ್ತೀವಿ, ಸೆಪ್ಟೆಂಬರ್ 23ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನವನ್ನಾಗಿ ಆಚರಣೆ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗ್ಬೇಕು, ಹೌದಾ? ಅಷ್ಟಲ್ಲದೆ ಸೆಪ್ಟೆಂಬರ್ 22 ವಿಶ್ವ ಗೆಂಡಾಮೃಗ ದಿನ. ಯಾವ ದಿನ? ವಿಶ್ವ ಗೆಂಡಾಮೃಗ ದಿನ. ಸೆಪ್ಟೆಂಬರ್ 16 ಓಝೋನ್ ಡೇ, ಹೌದಾ? ಸೆಪ್ಟೆಂಬರ್ 15 ಅಭಿಯಂತರ ದಿನ. ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ. ವಿಶ್ವ ಪ್ರವಾಸೋದ್ಯಮ ದಿನ. ನೋಡಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕನ್ಫ್ಯೂಸ್ ಆಗಬಾರ್ದು. ಕನ್ಫ್ಯೂಸ್ ಆಗಿರ್ತಕ್ಕಂಥ ವಿಷಯ ವಿಶ್ವ ಪ್ರವಾಸೋದ್ಯಮ ದಿನ. ವಿಶ್ವ ಪ್ರವಾಸೋದ್ಯಮ ದಿನ ಸೆಪ್ಟೆಂಬರ್ 27. ಸಮझ गया? ಸೆಪ್ಟೆಂಬರ್ 27. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಜನವರಿ 25. ಅರ್ಥಮೈತಾ? ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಜನವರಿ 25. ವಿಶ್ವ ಪ್ರವಾಸೋದ್ಯಮ ದಿನ ಸೆಪ್ಟೆಂಬರ್ 27. ಅದಾದ ನಂತರ ಮತ್ತೊಂದು ವಿಚಾರ, ಅನಿವಾಸಿ ಭಾರತೀಯ ದಿವಸ್. ಭಾರತೀಯ ದಿವಸ್ ಜನವರಿ 9ನೇ ತಾರೀಕು. ಜನವರಿ 9ನೇ ತಾರೀಕು. ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ. ಜನವರಿ 25 ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ. ಜನವರಿ 9 ಪ್ರವಾಸಿ ಭಾರತೀಯ ದಿವಸ್ ಅಥವಾ ಅನಿವಾಸಿ ಭಾರತೀಯ ದಿವಸ್ ಅಂತೇಳಿ ಜನವರಿ 9ನೇ ತಾರೀಕು ನಾವು ಆಚರಣೆ ಮಾಡ್ತಾ ಹೋಗ್ತೀವಿ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ಬೇಕು. ಇಲ್ಲಿ ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ ಅಂತ ಬಂದಾಗ ಸೆಪ್ಟೆಂಬರ್ 23, 2017ರಿಂದ ಈ ದಿನವನ್ನು ಆಚರಣೆ ಮಾಡಲಾಗ್ತದೆ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಗೊತ್ತಾಗಬೇಕು ಆತ್ಮೀಯ ಸ್ಪರ್ಧಾ ಮಿತ್ರರೇ. ನೆಕ್ಸ್ಟ್ ಮುಂದಿನ ವಿಚಾರ, ಚಿರಂಜೀವಿ ಅತ್ಯಂತ ಸಮೃದ್ಧಿ ಭಾರತೀಯ ಚಲನಚಿತ್ರ ತಾರೆಯಾಗಿ ಗಿನ್ನಿಸ್ ದಾಖಲೆಯನ್ನು ಸ್ಥಾಪಿಸಿದರು ಅಂತಕ್ಕಂಥದ್ದು. ಮೆಗಾಸ್ಟಾರ್ ಚಿರಂಜೀವಿ ಅಂತಕ್ಕಂಥ ತೆಲುಗು ನಟ ಅವರು ಅಧಿಕೃತವಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ತನ್ನ ಅತ್ಯಂತ ಸಮೃದ್ಧ ನಟ ಅಥವಾ ನಟ ಎಂದು ಗುರುತಿಸಲಾಗಿದೆ ಅಂತಕ್ಕಂಥದ್ದು. ಇವರು ತಮ್ಮ ಓವರಾಲ್ ಕರಿಯರಲ್ಲಿ 45 ವರ್ಷಗಳಲ್ಲಿ ಸುಮಾರು 156 ಚಲನಚಿತ್ರಗಳಲ್ಲಿ 537 ಹಾಡುಗಳಲ್ಲಿ 24,000 ನೃತ್ಯ ಚಲನೆಗಳನ್ನು ಪ್ರದರ್ಶಿಸಿದ್ದಾರೆ ಅಂತಕ್ಕಂಥದ್ದು. ಇತ್ತೀಚೆಗೆ ತಾನೇ ಈ ಒಂದು ಇವರ ಗಿನ್ನಿಸ್ ದಾಖಲೆಯನ್ನು ಸೆಪ್ಟೆಂಬರ್ 20, 2024ರಲ್ಲಿ ಇವರಿಗೆ ಗೌರವವನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದು. ಅವರು ಗಿನ್ನಿಸ್ ದಾಖಲೆ ಪಟ್ಟಿಗೆ ಸೇರ್ಪಡೆಯಾಗಿರ್ತಕ್ಕಂಥ ದಿನ ಸೆಪ್ಟೆಂಬರ್ 20, 2024. ಒಳ್ಳೆ ಅದ್ಭುತ ನಟರು ಇರೋರು.
ನಮ್ಮ ತಂದೆಯ ಕಾಲದಿಂದಲೂ ನಾವು ನೋಡ್ತಾ ನಾವು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಬಂದಾಗ ಒಳ್ಳೆ ಡ್ಯಾನ್ಸ್ ಯಾವ ಥರತ್ತಂದರೆ ಖಡಕ್ ಆಗಿರ್ತೀವಿ ಡ್ಯಾನ್ಸ್. ಚಿರಂಜೀವಿ ಅವ್ರು ವಯಸ್ಸಾದ್ರೂ ಅವರ ಡ್ಯಾನ್ಸು, ಆ ಡ್ಯಾನ್ಸಿಂಗ್ ಸ್ಟೈಲ್ ಮಾತ್ರ ಭಾಳ ಲೈಕ್ ಆಗ್ತದೆ. ಆ ಥರ ಡ್ಯಾನ್ಸ್ ಮಾಡ್ತಾರೆ ಅವರು. ಮೆಗಾಸ್ಟಾರ್ ಚಿರಂಜೀವಿ ಅವರ ಬಗ್ಗೆ ಸೊ ಇತ್ತೀಚೆಗೆ ತಾನೇ ಅವ್ರು ಏನು ಮಾಡಿದ್ದಾರೆ ರೀ, ಗಿನ್ನಿಸ್ ದಾಖಲೆಗೆ ಅವರ ಹೆಸರನ್ನು ನೋಂದಣಿಯಾಗಿದ್ದು. ಸೊ ಇವರು 156 ಚಲನಚಿತ್ರಗಳು, 156. ಕೈದಿ ನಂಬರ್ 150 ಅಂತ ಒಂದು ಸಿನಿಮಾ ಇದೆ ರೀ, ಕೈದಿ ನಂಬರ್ 150. ಅವರ 150ನೇ ಸಿನಿಮಾ ಇದು, ಕೈದಿ ನಂಬರ್ 150, 150ನೇ ಸಿನಿಮಾ. 156 ಸಿನಿಮಾಗಳಲ್ಲಿ 537 ಹಾಡುಗಳಲ್ಲಿ 24,000 ನೃತ್ಯ ಚಲನೆಗಳು. ಇಂಥ ಅದ್ಭುತ ಸಾಧನೆ. ಸೊ ಅಷ್ಟಲ್ಲದೆ ಚಿರಂಜೀವಿರವರಿಗೆ 2024ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಸಹ ನೀಡಿ ಗೌರವಿಸಲಾಗಿದೆ. ನಾವು ನೋಡ್ತಾ ಹೋಗೋದಿಲ್ಲಿ ನೋಡಿ, 2024ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು 5 ಜನ ಒಟ್ಟಾರೆಯಾಗಿ. ಸೊ ಮೊದಲನೇದಾಗಿ ಶ್ರೀಮತಿ ವೈಜಯಂತಿ ಮಾಲಾ ಬಾಲಿ, ಇವರು ಕಲೆ ವಿಭಾಗ, ಯಾವ ರಾಜ್ಯ? ತಮಿಳುನಾಡು ರಾಜ್ಯ. ಅದಾದ ನಂತರ ಶ್ರೀ ಕೊನೆಡೇಲ ಚಿರಂಜೀವಿ, ಕಲೆ, ಆಂಧ್ರ ಪ್ರದೇಶ. ಶ್ರೀ ಎಂ ವೆಂಕಟಾ ನಾಯ್ಡು, ಸಾರ್ವಜನಿಕ ಆಡಳಿತ, ಆಂಧ್ರ ಪ್ರದೇಶ. ಶ್ರೀ ಬಿಂದೇಶ್ವರ್ ಪಾಠಕ್, ಸಮಾಜ ಸೇವೆ, ಬಿಹಾರ ರಾಜ್ಯ. ಕರ್ಪೂರಿ ಠಾಕೂರ್ ಸಹ ಬಿಹಾರ ರಾಜ್ಯದವರು, ಭಾರತ ರತ್ನ ಪ್ರಶಸ್ತಿ ಪಡೆದಿರತಕ್ಕಂಥ ಕರ್ಪೂರಿ ಠಾಕೂರ್ ಸಹ ಬಿಹಾರ ರಾಜ್ಯದವರು. ಅದಾದ ನಂತರ ಪದ್ಮಾ ಸುಬ್ರಹ್ಮಣ್ಯಂ ಇವರು ಸಹ ತಮಿಳುನಾಡು ರಾಜ್ಯಕ್ಕೆ ಸಂಬಂಧಪಡ್ತಾರೆ. ಸೊ ಇಷ್ಟು ಜನ 5 ಜನ ಭಾರತೀಯರು 2024ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದಿರತಕ್ಕಂತಹ ವ್ಯಕ್ತಿಗಳು. ಹೌದಾ? ಎಷ್ಟು ಜನ ಭಾರತೀಯರು? 5 ಜನ ಭಾರತೀಯರು 2024ರನ್ವಯ ಪದ್ಮವಿಭೂಷಣ ಪ್ರಶಸ್ತಿ ಪಡೆದಿರತಕ್ಕಂತಹ ಭಾರತೀಯರು. ಒಟ್ಟಾರೆಯಾಗಿ ಪದ್ಮ ಪ್ರಶಸ್ತಿಗಳಂತ ಬಂದಾಗ ಈ ಪದ್ಮ ಪ್ರಶಸ್ತಿಗಳ ಅತ್ಯುನ್ನತ ಪ್ರಶಸ್ತಿ ಪದ್ಮವಿಭೂಷಣ, ಅನುಕ್ರಮವಾಗಿ ಪದ್ಮವಿಭೂಷಣ, ಎರಡನೇದಾಗಿ ಪದ್ಮಭೂಷಣ, ವಿಭೂಷಣ ನಂತರ ಪದ್ಮಭೂಷಣ, ಮೂರನೇದಾಗಿ ಪದ್ಮಶ್ರೀ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ ಪ್ರಶ್ನೆ ಕೇಳ್ಬೋದು, 2024ರ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪಡೆದ ವ್ಯಕ್ತಿ ಯಾರಂತ ಬಂದಾಗ ಶ್ರೀ ಬಿಂದೇಶ್ವರ ಪಾಠಕ್ ಎನ್ನುವಂಥ ವ್ಯಕ್ತಿ. ಯಾವ ಪಾಠಕ್? ಬಿಂದೇಶ್ವರ ಪಾಠಕ್. ಅಷ್ಟಲ್ಲದೆ ಈ ಒಂದು 2024ರ ಪದ್ಮವಿಭೂಷಣ ಪ್ರಶಸ್ತಿಯಲ್ಲಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ರಾಜ್ಯವು ತಲಾ 2 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಅಬ್ಸರ್ವ್ ಮಾಡಿರಲಿ. ವೈಜಯಂತಿ ಮಾಲಾ ಬಾಲಿ ತಮಿಳುನಾಡು, ಪದ್ಮಾ ಸುಬ್ರಹ್ಮಣ್ಯಂ ತಮಿಳುನಾಡು, ಕೊನೆಡೇಲ ಚಿರಂಜೀವಿ ಮತ್ತು ವೆಂಕಟಯ್ಯ ನಾಯ್ಡು ಆಂಧ್ರ ಪ್ರದೇಶ. ಬಟ್ ಬಿಹಾರ ಒಂದಿದರಲ್ಲಿ ಬಂದಿದೆ. 5 ಪ್ರಶಸ್ತಿಗಳು ತಲಾ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ತಲಾ 2 ಪ್ರಶಸ್ತಿಗಳು, ಬಿಹಾರ 1 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು. ವೈಜಯಂತಿ ಮಾಲಾ ಕಲೆ ವಿಭಾಗ, ಚಿರಂಜೀವಿ ಅವರು ಸಹ ಕಲೆ ವಿಭಾಗ, ವೆಂಕಟಯ್ಯ ನಾಯ್ಡು ಅವರು ಭಾರತದ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ರು. ಇವರು ಸಾರ್ವಜನಿಕ ಆಡಳಿತ ಎನ್ನುವಂಥ ಕ್ಷೇತ್ರದ ಮೇರೆಗೆ ಪ್ರಶಸ್ತಿ ಪ್ರದಾನ. ಬಿಂದೇಶ್ವರ್ ಪಾಠಕ್ ಸಮಾಜ ಸೇವೆ. ಅದಾದ ನಂತರ ಪದ್ಮಾ ಸುಬ್ರಹ್ಮಣ್ಯಂ ಕಲೆ. ನೋಡಿ 2024ರ ಪದ್ಮ ಪ್ರಶಸ್ತಿಗಳಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳಲ್ಲಿ 3 ಪದ್ಮಶ್ರೀ ಪ್ರಶಸ್ತಿಗಳನ್ನು, 3 ಪದ್ಮವಿಭೂಷಣ ಪ್ರಶಸ್ತಿಯನ್ನು, ಕಲೆ ವಿಭಾಗಕ್ಕೆ 3 ಪದ್ಮವಿಭೂಷಣ ಪ್ರಶಸ್ತಿ. ನೋಡಿಲ್ಲಿ ವೈಜಯಂತಿ ಮಾಲಾ, ಚಿರಂಜೀವಿ, ಪದ್ಮಾ ಸುಬ್ರಹ್ಮಣ್ಯಂ. 3 ಕಲೆ ವಿಭಾಗಕ್ಕೆ, 1 ಸಾರ್ವಜನಿಕ ಆಡಳಿತ, ಸೊ ಇನ್ನೊಂದು ಸೋಷಲ್ ಅಂದರೆ ಸಮಾಜ ಸೇವೆಗೆ ಸಂಬಂಧಪಟ್ಟಾಗೆ 1. ಇದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು, ಯಾಕಂತಂದ್ರೆ ಪ್ರಶ್ನೆಗಳು ಇದನ್ನು ಕೇಳ್ತಾ ಹೋಗ್ಬೋದು. 2024ರ ಪದ್ಮವಿಭೂಷಣ ಪ್ರಶಸ್ತಿಯಲ್ಲಿ ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡೆದ ಕ್ಷೇತ್ರ ಯಾವುದು? ಕಲೆ. ಅಲ್ಲಿ ಬಂದಿರತಕ್ಕಂಥದ್ದು ಪ್ರಶಸ್ತಿಗಳು 5, ಅದರಲ್ಲಿ 3 ಪ್ರಶಸ್ತಿಗಳು ಕಲೆ ವಿಭಾಗಕ್ಕೆ ಸಂಬಂಧಪಡ್ತಾ ಹೋಗ್ತವೆ. ಸೊ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇದು ಇವತ್ತಿನ ತರಗತಿ. ಅಂದರೆ 2024 ಸೆಪ್ಟೆಂಬರ್ 23ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳ ವಿಶ್ಲೇಷಣೆ ವಿಡಿಯೋ ಆಗಿತ್ತು. ಸೊ ಇನ್ಮೇಲೆ ಇದೇ ಥರ ನಮ್ಮ ಕುವೆಂಪು ಲರ್ನಿಂಗ್ ಹಬ್ ಎನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ದಿನ ನಿಮಗೆ ಆ ಒಂದು ದಿನದ ಪ್ರಚಲಿತ ಘಟನೆಗಳ ಕುರಿತು ನಾನು ಡೈಲಿ ನಿಮಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ಸೆಷನ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟಲ್ಲದೆ ಕುವೆಂಪು ಲರ್ನಿಂಗ್ ಹಬ್ ಎನ್ನುವಂತಹ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು 4 ತಿಂಗಳವರೆಗೆ ಉಚಿತ ಲೈವ್ ತರಗತಿಯನ್ನು ವೀಕ್ಷಿಸಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ ನಾಳೆಯ ತರಗತಿಯಲ್ಲಿ. ಹ್ಯಾವ್ ಎ ನೈಸ್ ಡೇ. ಗಾಡ್ ಬ್ಲೆಸ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. Thank you.